ಉತ್ತರಾದಿ ಮಠದ ಈ ಒಂದು ಪರಿಸರ ಇಲ್ಲಿ ಸತ್ಯಜ್ಞಾನ ತೀರ್ಥರ ಕಾಲದಲ್ಲಿ ಇದು ಮಠಕ್ಕೆ ಬಂದಂತಹದ್ದು ಬಹಳ ದೊಡ್ಡ ನಿವೇಶನ. ಮಾಧ್ವನಿಗೆ ಒಂದು ಹೆಮ್ಮೆಯ ಒಂದು ಸ್ಥಳ ಅಂತ ನಾವು ಹೇಳ್ಬೋದು. ಇಂಥ ದೊಡ್ಡ ಅಂಡರ್ ಮೇಲೆ ಇಷ್ಟು ಒಂದು ಬೀದಿಯೇ ಉತ್ತರಾದಿ ಮಠದ ಬೀದಿಯಿಂದ ಹಾಲ್ಕುಡಿಯರಿಗೆ ಇದ್ದಂತಹದ್ದು. ನಂತರದಲ್ಲಿ ಶ್ರೀ ಸತ್ಯಪ್ರಮೋದ ತೀರ್ಥರು ಈ ಪ್ರಾಂತವನ್ನ ವಿಶೇಷವಾಗಿ ಅಭಿವೃದ್ಧಿ ಮಾಡಿ ಮಠವನ್ನ ವಿದ್ಯಾಪೀಠವನ್ನೆಲ್ಲ ಸ್ಥಾಪನೆ ಮಾಡಿದರು. ಚೈತೀರ್ಥ ವಿದ್ಯಾಪೀಠ ಅನ್ನುವಂತಹದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಇದರಿಂದ ಒಂದು ಹೊಸನೂತನವನ್ನ ಎಲ್ಲ ಸಾಧಕರಿಗೆ ಉಣಬಡಿಸುವಂತಹ ಒಂದು ದೊಡ್ಡ ವಿದ್ಯಾಪೀಠವನ್ನ ಶ್ರೀ ಸತ್ಯಪ್ರಮೋದ ತೀರ್ಥರು 1980ರಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದರು. ಅಂದಿನಿಂದ ನಿರಂತರವಾಗಿ ನೂರಾರು ಸಂಖ್ಯೆಯ ವಿದ್ವಾಂಸರುಗಳು ಸಮಾಜಕ್ಕೆ ಕೊಡುಗೆಯಾಗಿ ಬಂದಿದ್ದಾರೆ. ಅನೇಕ ಗ್ರಂಥಗಳು ಮಠದ ವತಿಯಿಂದ, ಜೊತೆಯಲ್ಲಿ ಸ್ವಾಮಿಗಳು ಯುಕ್ತಿಮಧಿಕಾರಿ ಗ್ರಂಥಗಳ ವ್ಯಾಖ್ಯಾನ, ವೈಷ್ಠರ ಸಿದ್ಧಾರ್ಥಾರ್ಜನ ಅನ್ನುವಂಥದ್ದು, ಭಗವತೋ ನಿರ್ದೋಷಂತೋ ಲಕ್ಷಣಂ, ಸುಳಾಮಂಡನ, ಹೀಗೆ ವಿಜಯೀಂದ್ರ ವೈಭವ ಇತ್ಯಾದಿ ಅನೇಕ ಗ್ರಂಥಗಳನ್ನ ಸ್ವಾಮಿಗಳು ತಾವು ರಚನೆ ಮಾಡಿ ಪರಕೀಯರು ನಮ್ಮ ಮತದ ಮೇಲೆ ಆಕ್ಷೇಪಣೆಗಳನ್ನು ಎತ್ತಿದಾಗ ಅದಕ್ಕೆಲ್ಲ ಸೂಕ್ತವಾದ ಉತ್ತರವನ್ನ ನೀಡುವ ಮೂಲಕ ಸಿದ್ಧಾಂತದ ಹಿರಿಮೆಯನ್ನ ವೈಶಿಷ್ಟ್ಯವನ್ನ ಎತ್ತಿ ಹಿಡಿದಿರ್ತಕ್ಕಂಥವರು ಶ್ರೀ ಸತ್ಯಪ್ರಮೋದ ತೀರ್ಥ. ಒಳ್ಳೆಯ ತಪೋನಿಷ್ಠರು, ವಿದ್ಯಾವಂತರು. ಮುಖ್ಯವಾಗಿ ಅವರ ಸ್ಮರಣಶಕ್ತಿ ಬಹಳ ಅದ್ಭುತವಾದದ್ದು. ಇಲ್ಲಿ ಅನೇಕರಿಗೆ ಅವರ ಪರಿಚಯ ಇರ್ಲಿಕ್ಕಿಲ್ಲ. ನಮಗೆಲ್ಲ ಬಾಲ್ಯದಿಂದಲೂ ಅವರ ಪರಿಚಯ ಮತ್ತು ಒಡನಾಟ ತುಂಬಾ ಸಲಿಗೆ. ಅಂತಹ ಮಹಾನ್ ವ್ಯಕ್ತಿತ್ವ ಶ್ರೀ ಸತ್ಯಪ್ರಮೋದ ತೀರ್ಥರು. ನಮ್ಮ ಪೂರ್ವಾಶ್ರಮದ ತಾತಂದಿರು ಶ್ರೀ ಸುಜಯೇಂದ್ರ ತೀರ್ಥರು, ಅವರು ಮೈಸೂರಿನಲ್ಲಿ ಸಹತ್ಯಾಯಿಗಳಾಗಿದ್ದಂತಾಗೂ ವಾರಾನ್ನವನ್ನ ಇಬ್ಬರು ಕೂಡ ಜೊತೆಯಲ್ಲಿದ್ದಂತಹ ನೆನಪು ಮತ್ತು ವಿಷಯಗಳನ್ನ ನಾವು ಹಿರಿಯರಿಂದ ಕೇಳಿ ತಿಳಿದಿದ್ದೇವೆ. ಹಾಗಾಗಿ ಸತ್ಯಜ್ಞಾನ ಚರಿಕೊತ್ತು ಸತ್ಯಪ್ರಮೋದರನ್ನ ನಮ್ಮ ತಾತಂದ್ರಲ್ಲಿ ನಮಗೆ ಎಷ್ಟು ಸಲಿಗೆ ಇತ್ತೋ ಅದಕ್ಕಿಂತ ಹೆಚ್ಚು ಸಲಿಗೆ ನಮಗೆ ಸತ್ಯಪ್ರಮೋದರಲ್ಲಿ. ಅಂತಹ ದೊಡ್ಡ ಜ್ಞಾನಿಗಳು, ತಪೋನಿಷ್ಠರು, ಸತತವಾಗಿ 50 ವರ್ಷಗಳ ಕಾಲ ಪೀಠದಲ್ಲಿ ಇತ್ತು ದೇಶದ ಉದ್ದಗಲಕ್ಕೂ ಕೂಡ ಸಂಚಾರವನ್ನು ಮಾಡಿ ತತ್ವಜ್ಞಾನವನ್ನ ಸ್ಥಾಪನೆ ಮಾಡಿದವು. ನಿಜವಾದ ಸನ್ಯಾಸ ಧರ್ಮದಲ್ಲಿ ಏನು ಗ್ರಾಮೈಕರ ಹತ್ರಿಕರಾಗಿರ್ಬೇಕುದ್ದಿತ್ತು, ಅದು ಅವರಲ್ಲೇ ನಾವು ಇಂತಹ ಸ್ವಾಮಿಗಳ ಒಂದು ತಪಸ್ಸಿನ ಫಲವಾಗಿ ವಿದ್ಯಾಪೀಠ, ವಿದ್ವಾಂಸರು ಇದೆಲ್ಲ ಕೊಡುಗೆಯಾಗಿ ಬಂದಿದೆ. ಅದರ ಜೊತೆಯಲ್ಲಿ ಶ್ರೀ ವಿದ್ಯಾಧೀಶ ಸಂಶೋಧನಾ ಕೇಂದ್ರ ಅಂಥೇಳಿ ಶ್ರೀಯುತ KD ಪಾಂಡ್ರಂಗಿಯವರು ಲೌಕಿಕ ವೈದಿಕದಲ್ಲಿ ಬಹಳ ನಿಷ್ಠಾತರಾಗಿದ್ದಂಥವರು, ಸರಳವು. ಅವರು ಕೂಡ ಶ್ರೀ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ಮನೆತನದು. ಅಂತಹ ಅವರು ಒಂದು ಸಂಶೋಧನಾ ಕೇಂದ್ರವನ್ನ ತಾವು ಧಾರವಾಡದಲ್ಲಿದ್ದಾಗೂ ಅದನ್ನು ನಡೆಸ್ಕೊಂಡು ಬಂದರು. ಅದನ್ನ ಹೆಚ್ಚು ವಿಸ್ತರಿಸಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿ ಅನೇಕ ಗ್ರಂಥಗಳ ಪ್ರಕಾಶನ. ಪೀಠಕ್ಕೆ ನಾವು ಬಂದ ಮೇಲೆ ಒಂದು ಸಮಯ ಬಂದಿತ್ತು ನೆನಪಿದೆ ನನಗೆ. ಜೊತೆಯಲ್ಲಿ ಬಂದಿದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವತ್ತು ಯಾರು ಇದ್ದಿಲ್ಲ ಮಧ್ಯಾಹ್ನದಲ್ಲಿ. ನೀವಿದ್ರ? ಅದು ಅವರಿದ್ರು. ಬಂದಿದ್ದೇವೆ. ಈ ಸಂಶೋಧನಾ ಮಂದಿರದಿಂದ ಇವತ್ತು ಏನು ಮುಖ್ಯವಾಗಿ ಹೆಮ್ಮೆಯ ವಿಷಯ ಅಂತಂದ್ರೆ, ಋಗ್ವೇದಕ್ಕೆ ಅನೇಕ ವ್ಯಾಖ್ಯಾನರು ಆಶ್ರಗಳ ಸಮೇತವಾಗಿ ಮುದ್ರಣ, ನ್ಯಾಯಮತಕ್ಕೆ ಅನೇಕ ವ್ಯಾಖ್ಯಾನರು, ಶ್ರೀಮತ್ ತಂಪಕಲಿಯ ಚಂದ್ರಿಕಾಕ್ಕೆ ಶ್ರೀ ಸತ್ಯಪ್ರಮೋದ ತೀರ್ಥರು ಆ ಕಾಲದಲ್ಲಿ 6 ವ್ಯಾಖ್ಯಾನಗಳ ಸಮೇತವಾಗಿ ಸುಧಾ ಗ್ರಂಥವನ್ನು ಅವರು ಪ್ರಕಾಶನ ಮಾಡಿದರು. ಅದನ್ನ ಪ್ರಥಮಾಲ ಸಮೇತವಾಗಿ ಮತ್ತೆ ಈ ಸಂಸ್ಥೆಯಿಂದ ಮುದ್ರಣ 10 ಭಾಗದಲ್ಲಿ ಬಂದಿದೆ. ಮುಂದೆ ಒಂದಲ್ಲ ಎರಡಲ್ಲ ಅನೇಕ ರತ್ನಗಳು ಸಾರಸ್ವತ ಕುರಮತಕ್ಕೆ ಕೊಡುಗೆಯಾಗಿ ಬಂದಿದೆ. ಅಂತಹ ಒಂದು ಸಂಸ್ಥೆಗೆ ಇವತ್ತು ನಾವು ಇದನ್ನ ಒಂದು ವಿದ್ಯಾಲಯ, ದೇವಾಲಯವಾಗಿ ಭಾವಿಸಿ ನೀವಲ್ಲಿ ಪ್ರಯುಕ್ತವಾದ ಸಹಸ್ರನಾಮದಿದ್ದಾರೆ. ತುಂಬಾ ಸಂತೋಷವಾಗಿದೆ. ಬಹಳ ಹೊತ್ತಿಂದ ನಾವು ಕಾಯಿಸ್ಬಿಟ್ವಿ ವಿದ್ವಾಂಸರನ್ನ, ವೈದಿಕರನ್ನ. ಆದರೆ ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡದಿಂದ ಬರಲಿಕ್ಕಾಗಲಿಲ್ಲ. ನಮ್ಮ ವಿದ್ವಾಂಸರಾದಂತಹ ಒಳ್ಳೆ ಜನಾನುರಾಗಿಗಳು, ವಾಗ್ಮಿಗಳು, ಬಾಕಪ್ರವಚನ ನಿರತರು, ಮತ್ತೆ ಅವರ ಪೂರ್ವಾಶ್ರಮದ ತಾತಂದರು ನಮ್ಮ ಶ್ರೀ ಸತ್ಯಪ್ರಮೋದರಂತ ಸ್ಮರಣ ಶಕ್ತಿ ಇರುವಂತಹ ಶ್ರೀಯುತ ಆಚಾರ್ಯರು ಈಗ ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಪಾಂಡವ್ಯ ಇದಾಗೆ ಅವರನ್ನ ನಾಮಿನೇಟ್ ಮಾಡಿದೆ. ನಮಗೆ ಚೆನ್ನಾಗಿ ನೆನಪಿದೆ. ಕೊನೆ ಕಾಲದಲ್ಲಿ ಮಾಡಿ ಈ ಸಂಸ್ಥೆಯನ್ನು, ಯಾಕಂದ್ರೆ
ಒಂದು ಸಂಸ್ಥೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನಡೆಸಿಕೊಂಡು ಉಳಿಸಿಕೊಂಡು ಹೋಗುವಂತ ಸಮರ್ಥ ವ್ಯಕ್ತಿಗಳ ಕೈಯಲ್ಲಿ ಈ ಸಂಸ್ಥೆ ದೊರೆತಿದೆ. ಇದು ವಿಶೇಷವಾಗಿ ಇನ್ನೂ ಬೆಳಗಲಿ. ಮತ್ತೆ ಇತ್ತೀಚೆಗೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಉಭಯ ಮಠಗಳ ಬಾಂಧವ್ಯ ಒಂದು ಸ್ನೇಹಕ್ಕೆ ಭಕ್ತ ಧ್ಯಾನಾಚಾರ್ಯರು ಬಹಳ ಪ್ರಧಾನವಾದ ನಾವು ಈಶ್ವರಲ್ಲಿ ಅನವಶ್ಯಕವಾದ ಕೆಲವು ವಿಚಾರಗಳು ಏನು ಮನಸ್ತಾಪಗಳಿತ್ತು ಅದೆಲ್ಲ ಈಗ ತೆರವಾಗಿದೆ, ಇನ್ನೂ ಕೆಲವು ಆಗ್ತಾ ಇದೆ. ಹಾಗೆ ಪರಸ್ಪರ ವಿದ್ವಾಂಸರು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂಥ ಮಾತಿನ ಪರಿಪೂರ್ಣವಾದ ಅರ್ಥ ಬರಿಬೇಕು ಅಂತಂದ್ರೆ ಇದೆಲ್ಲ ಆಗ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ವರ್ಷದ ಉತ್ತರ ಮಠಾಧೀಶರಾದ ಶ್ರೀ ಸತ್ಯಾನಂದಮೂರ್ತಿಗಳು ಕೂಡ ಬಹಳ ಸರ್ವವಾದ ರೀತಿಯಲ್ಲಿ ಉದಾನ ಆಸೆಯಿಂದ ಈ ಸಾಮರಸ್ಯ, ಈ ಹೊಂದಾಣಿಕೆ, ಈ ವೈಷ್ಣವರನ್ನು ಒಟ್ಟುಗೂಡಿಸಬೇಕು ಅನ್ನುವಂತಹ ವಿಶೇಷ ಪ್ರಯತ್ನವನ್ನ ಮಾಡಿ ಅವರು ಕೂಡ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದರ ಫಲ ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಇಲ್ಲಿಂದ ನಮ್ಮ ಎಲ್ಲ ವಾದಿರಾಜಾಚಾರ್ಯರು ತತ್ವಪ್ರಕಾಶಿಕ ಭಾವರತ್ನ ಕೋಶವನ್ನ PhD ಪ್ರಬಂಧ ಮಾಡಿದಾಗ ನಾವು ಹಸ್ತಪ್ರತಿ ಕೊಟ್ಟಿದ್ದೇವೆ. ವೆಂಕಟೇಶಾಚಾರ್ಯ ಮಾಡಿದಾಗ 2ನೇ ಭಾಗ, ಮುಂದಿನ ಭಾಗ ಅದಕ್ಕೂ ನಾವು ಕೊಟ್ಟಿದೆ. ಇನ್ನು ಉಪನಿಷತ್ತುಗಳನ್ನ ಮಠದಿಂದ ನಮ್ಮ ಇದು ವಿಶ್ವಮಾಧವ ಪರಿಷತ್ತಿನಿಂದ ಮಾಡಿದಾಗ ಅನೇಕ ವ್ಯಾಖ್ಯಾನಗಳನ್ನು ನಾವು ಕೊಟ್ಟ ನೆನಪು ನಮಗಿದೆ. ಹೀಗಾಗಿ ಇದು ಪರಸ್ಪರ ಎಲ್ಲ ಗ್ರಂಥ ಪ್ರಚಾರ ಆಗ್ಬೇಕು, ಆಟ ಪ್ರವಚನಗಳಾಗಬೇಕು, ಗ್ರಂಥ ಪ್ರಕಾಶನ ಆಗ್ಬೇಕು. ಪತ್ರ ಈಗಂತೂ ನಮ್ಮ ಶ್ರೀಮದ್ ಆಚಾರ್ಯರ ಅನುಯಾಯಿಗಳ ಮೇಲೆ ಏನೆಲ್ಲ ಪ್ರಹಾರ ಆಗ್ತಾ ಇದೆ, ಸಿದ್ಧಾಂತಕ್ಕೆ ಕೆಲವು ಆಕ್ಷೇಪಣೆಗಳು ಮತ್ತು ಲೌಕಿಕವಾದ ತೊಂದರೆಗಳು ಸರನ್ನ ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಸತ್ಯಜ್ಞಾನಾಚಾರ್ಯರು ನೇತೃತ್ವದಲ್ಲಿ ಸಂಸ್ಥೆ ಬೆಳೀಲಿ. ನಮ್ಮ ಕಡೆಯಿಂದ ಏನು ಬೇಕಾದರೂ ಕೂಡ ನಾವು ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಸತ್ಯಜ್ಞಾನಾಚಾರ್ಯನ ಮಂತ್ರಾಲಯಕ್ಕೆ ರಾಯರ ಆರಾಧನೆಗಳ ಮಾತಾಡಿಸಿದ ಈ ರೀತಿಯಾಗಿ ಚಿರಂಜೀವಿ ಆದ ಪ್ರಮೋದಾಚಾರ್ಯ ಅವರನ್ನು ಕೂಡ ಬರೆದಿದ್ದೀವಿ. ಎಲ್ಲ ವಿದ್ವಾಂಸರು ಬರಬೇಕು. ಇಂಚನಾಚಾರ್ಯರು ಬಂದು ನಾವಿಲ್ಲೇ ಇದ್ದಾಗ ಹಾಗಾಗಿ ಹೊರಪಟ್ಟಿದೆ. ಇನ್ನು ಮೇಲೆ ಹಾಗಿಲ್ಲ, ಈಗ ಯಾವ ನಿರ್ಬಂಧವೂ ಇಲ್ಲ, ಇಲ್ಲಿಯೂ ವಾಗೂ ಇದ್ದಿಲ್ಲ. ಆದರೂ ಮನಸ್ಸಿಗೇನು ಮುಜುಗರ ಇಲ್ಲದಂತೆ ಎಲ್ಲರೂ ಮುಕ್ತವಾಗಿ ಬಂದು ಹೋಗಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಲ್ಲೂ ಮತ್ತೊಮ್ಮೆ ನಾವು ಅಭಿನಂದಿಸಿ ನನ್ನ ಪಾತ್ರವನ್ನು ಮುಗಿಸ್ತಾ ಇದ್ದೀವಿ. ಪರಮ ಪೂಜ್ಯರ್ ಸ್ವಾಮಿಗಳು ಅಂತೂ 5 ವ್ಯಾಖ್ಯಾನ ಹೇಳಿದ್ರು. ಪರಮ ಪೂಜ್ಯ ಸ್ವಾಮಿಗಳು ತಮ್ಮ ಮಠದ ಮೂಲಕ, ವಿದ್ಯಾಪೀಠದ ಮೂಲಕ ಸುಮಾರು 28 ವ್ಯಾಖ್ಯಾನಗಳಂತ ಸಹಿತವಾದ ಸ್ಫೂರ್ತಿ ಶಕ್ತಿ, ಅದಕ್ಕೆ ಸ್ಫೂರ್ತಿ ಶಕ್ತಿ ರಾಷ್ಟ್ರಮದ Dali, nagdala yung isang di, dali, ang dami ka ang nasan istira.